ಬಹಳ ಗಂಭೀರವಾದಂಥ ವಿಷಯಗಳಿದಾವೆ ಅಂತನ್ನೋದು ನೆನಪಿಟ್ಕೊಳ್ಳಿ. ಇವತ್ತು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ, ನಾಯಕರು ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಂದು ಪೂಜ್ಯರು ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಂದು ಮಠಗಳು ದೇವಸ್ಥಾನದವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಮಠಾಧಿಪತಿಗಳು, ಎಲ್ಲ ದೇವಸ್ಥಾನಗಳು ಇಲ್ಲ, ಅವರದೇ ಆದಂಥ ಸ್ವಾರ್ಥದಲ್ಲಿ ಇದ್ದಾರೆ ವಿನಃ ಅವ್ರದ್ದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿನಃ ದೇಶ ಧರ್ಮ ಮುಂದಿನ ಉಳಿವು ಅಂತನ್ನುವಂಥದ್ದು ಯಾವ ಪರಿಕಲ್ಪನೆ ಇಲ್ಲದಂಥ ಇವತ್ತು ಪೂಜ್ಯ ಸ್ವಾಮೀಜಿಗಳಿದ್ದಾರೆ, ದೇವಸ್ಥಾನಗಳಿದ್ದಾವೆ. ಇವತ್ತು ನೋವಾಗತ್ತೆ. ಇವತ್ತು ನಾವು ಮಂದಿರದಿಂದ ಎಲ್ಲವೂ ಉಳಿಯುತ್ತೆ, ಮಂತ್ರದಿಂದ ಎಲ್ಲವೂ ಆಗತ್ತೆ, ಇಲ್ಲ. ಮಂತ್ರ ಮಂದಿರಗಳಿಂದನೇ ಎಲ್ಲವೂ ಸಾಧ್ಯ ಇತ್ತು ಅಂದ್ರೆ ಕಾಶಿ ಯಾಕೆ ಕಳ್ಕೊಂಡಿವಿ, ಅಯೋಧ್ಯ ಯಾಕೆ ಕಳ್ಕೊಂಡಿವಿ, ಮಥುರಾ ಯಾಕೆ ಕಳ್ಕೊಂಡಿವಿ, ಸೋಮನಾಥ ಯಾಕೆ ಕಳ್ಕೊಂಡಿವಿ? ಇಂಥ ಲಕ್ಷಾಂತರ ದೇವಸ್ಥಾನ ಉದ್ಧ್ವಸ್ತ ಆಗಿ ಹೋಯ್ತಲ್ಲ, ಇವತ್ತಿಗೂ ಕಣ್ಣೆದುರುಗಡೆಗೆ ಚುಚ್ಚಿ 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 ಹೇಳ್ತಾ ಇದ್ದಾವೆ. ಅದರರ್ಥ ಮಂತ್ರ ಬೇಡ, ದೇವಸ್ಥಾನ ಬೇಡ ಅಂತಲ್ಲ, ಬೇಕು. ಅದೇ ನಮಗೆ ಜೀವ, ಅದೇ ನಮಗೆ ಆಸ್ತೆ, ಅದೇ ನಮಗೆ ನಮ್ಮ ರಕ್ತದ ಕಣಕಣದಲ್ಲಿರುವಂತಹ ಸಂಸ್ಕಾರದ ಮೂಲ ಸ್ಥಾನ ಅದು. ಆದರೆ ಅದು ಒಂದೇ ಅಲ್ಲ, ಇವತ್ತು ಅದನ್ನ ಒಳಗೊಂಡಂತಹ ರಾಷ್ಟ್ರೀಯ ಧರ್ಮ ಅಂತನ್ನುವಂಥದ್ದಿದೆ, ರಾಷ್ಟ್ರ ಧರ್ಮ ಅಂತನ್ನುವಂಥದ್ದಿದೆ. ಸೊ ರಾಷ್ಟ್ರ ಧರ್ಮದ ಜೊತೆಗೆ ಆಧ್ಯಾತ್ಮದ ಧರ್ಮ, ಜೊತೆಗೆ ಮಠದ ಧರ್ಮ, ಮಂದಿರ ಧರ್ಮ. ಇವತ್ತು ಮೂಲೆ ಮೂಲೆಯಲ್ಲಿ ಒಂದು ಸಣ್ಣ ಸಂಘಟನೆ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮೂಲೆ ಮೂಲೆಯಲ್ಲಿ ಒಬ್ಬ ನಾಯಕ ನಾನು ಹಿಂದೂ ಅಂತ ಹೇಳಿ ಓಡಾಡ್ತಾ ಇದ್ದಾನೆ. ಹಳ್ಳಿಗಳಲ್ಲಿದ್ದಾರೆ, ಜಿಲ್ಲೆಗಳಲ್ಲಿದ್ದಾರೆ, ರಾಜ್ಯಗಳಲ್ಲಿದ್ದಾರೆ. ಸೊ ಅವರೆಲ್ಲರನ್ನೂ ಗುರುತಿಸಿ ಅವರಲ್ಲಿರುವಂತಹ ಪ್ರತಿಭೆ, ಅವರಲ್ಲಿರುವಂತಹ ಜ್ಞಾನ, ಅವರಲ್ಲಿರುವಂತಹ ಹಿಂದುತ್ವದ ವಿಚಾರಧಾರೆಯನ್ನ ಒಗ್ಗೂಡಿಸುವಂತಹ ಶ್ರೇಷ್ಠ ಕಾರ್ಯ ಮಾಡ್ತಾ ಇರೋದೇ ಹಿಂದೂ ಜನಜಾಗೃತಿ ಸಮಿತಿ. ಇದನ್ನು ಯಾರೋ ಮಾಡಬೇಕಾಗಿತ್ತು, ಇನ್ಯಾರೋ ಮಾಡ್ತಾರೆ ಅಂತ ಹೇಳಿ ಕಾಯ್ತಾ ಕೂತ್ಕೊಳ್ಳೋ ಅಂತ ಇವತ್ತು ಸಮಯನೇ ಇಲ್ಲ. ನನಗೇನು ಅನಿಸುತ್ತೆ ನಾವು ಮಾಡ್ತಾ ಹೋಗಬೇಕಾಗಿದೆ. ಈಗ ಅಂಥ ಶ್ರೇಷ್ಠ ಕಾರ್ಯದಲ್ಲಿ ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ಎಲ್ಲ ಹಿಂದೂ ನಾಯಕರನ್ನ, ಎಲ್ಲ ಹಿಂದೂ ವಿಚಾರಧಾರೆ ಇರುವಂಥ ವಕೀಲರನ್ನ, ವೈದ್ಯರನ್ನ, ಉದ್ಯಮಿಗಳನ್ನ, ಮಠ ಮಂದಿರಗಳನ್ನ ಹೀಗೆ ಒಗ್ಗೂಡಿಸುವಂಥ ಒಂದು ಶ್ರೇಷ್ಠ ಕಾರ್ಯ ಮಾಡ್ತಾ ಇರುವಂಥದ್ದು ಇವತ್ತಿನ ದಿನ. ಅದೇ ಮುಖ್ಯವಾದಂಥ ವಿಷಯ, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಅಡಿಯಲ್ಲಿ ನಾವೆಲ್ಲ ಒಟ್ಟಾಗಬೇಕಾಗಿದೆ. ಸಣ್ಣದೋ ದೊಡ್ಡದೋ, ಒಬ್ಬ ವ್ಯಕ್ತಿನೋ 10 ವ್ಯಕ್ತಿನೋ 1000 ವ್ಯಕ್ತಿನೋ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಇವತ್ತು ಈ ಅಡಿಯಲ್ಲಿ ಒಂದಾಗಬೇಕಾಗಿದೆ. ನನ್ನ ಸಂಘಟನೆ, ನಿನ್ನ ಸಂಘಟನೆ, ನಾನ್ ನಾಯಕ, ನೀನ್ ನಾಯಕ, ನೀನು ಹೇಳಿದ್ರೆ ಬರೋಲ್ಲ, ನಾನು ಹೇಳಿದ್ರೆ ಬರೋಲ್ಲ, ಬಸ್ ಸಾಕು. ಎಷ್ಟು ವರ್ಷ? ಸಾವಿರ ವರ್ಷ ಬರೇ ಇದನ್ನೇ ನಮ್ಮಲ್ಲೇ ಜಗಳ, ಒಡಕು, ಭೇದ ತುಂಬಿ 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 ಇಲ್ಲಿ ತನಕ ಬಂದಿದ್ದೀವಿ. ಅದರ ಪರಿಣಾಮದಿಂದ ಇವತ್ತು ಕಾಶ್ಮೀರ ನಮ್ಮ ಕೈಯಲ್ಲಿಲ್ಲ, ಕೇರಳ ನಮ್ಮ ಕೈಯಲ್ಲಿಲ್ಲ, ಇವತ್ತು ದೆಹಲಿಯ ಅರ್ಧ ಭಾಗ ನಮ್ಮ ಕೈಯಲ್ಲಿಲ್ಲ. ಹೀಗೆ ಅನೇಕ ರಾಜ್ಯಗಳು ಇವತ್ತು ಶಿಥಿಲಗೊಂಡಿದ್ದಾವೆ ನಮ್ಮಲ್ಲೇ ಭೇದದಿಂದ. ಸೊ ನಮ್ಮಲ್ಲಿರುವಂಥ ಕ್ಷಾತ್ರತ್ವ, ನಮ್ಮಲ್ಲಿರುವಂಥ ಹಿಂದುತ್ವ, ನಮ್ಮಲ್ಲಿರುವಂಥ ಧರ್ಮದ ವಿಚಾರಧಾರೆಯನ್ನು ಒಗ್ಗೂಡಿಸುವಂತಹ ಕೆಲಸ ಇವತ್ತು ಹಿಂದೂ ಜನಜಾಗೃತಿಯ ಸಮಿತಿಯ ಮೂಲಕ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಎಂಥ ಶ್ರೇಷ್ಠವಾದಂಥ ಕಾರ್ಯ ಇವತ್ತು ಅನಿವಾರ್ಯ ಅವಶ್ಯಕತೆ ಇದೆ. ಇದನ್ನು ಮಾಡಿದರೆ ಮಾತ್ರ ಹಿಂದೂ ರಾಷ್ಟ್ರ ನಿರ್ಮಾಣ ಆಗತ್ತೆ. ನಿಮ್ಮ ಜೊತೆಗೆ ಯಾಕೆ ಬರಲಿ ಅಂತ ಹೇಳ್ಕೊಂಡು